ಬರ್ತ್ಡೇಗೆ ಏನು ಕೊಡ್ಸಿರ್ಲಿಲ್ಲ ಗೈಸ್. ಅದಕ್ಕೆ ಇವ್ನಿಗೆ ಏನಾರ ಒಂದು ಗಿಫ್ಟ್ ಕೊಡ್ಸೋಣ ಅಂತ. ಯಾರಿದು ಹಿಂಗ್ ಬರ್ದಿರೋದು? ಐ ಲವ್ ಯು ಮದನ್. ನೋಡಿ ಗೈಸ್, ಯಾವುದು ಇದು ಅದಕ್ಕೆ ಆಕ್ಸಿಡೆಂಟ್ ಅಂತಂದ್ರೆ ಕಲ್ಲು ಹೊಡಿತೆ ಕೆಳಗಡೆ ಬಂಪರ್ಗೆ. ಓ ಏನ್ ಗುರು ಇದು ಹಿಂಗಾಗ್ಬಿಟ್ಟೈತೆ. ಸ್ಲಿಪ್ ಡಿಸ್ಕ್ ಆಗ್ಬಿಟ್ಟಿದೆ ಅಂತ ಹಿಂದಗಡೆ ಬೆನ್ನು. ಮದನ್ ಗೌಡ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗೈಸ್. ತುಂಬ ಜನ ಕಾಮೆಂಟಲ್ಲಿ ಕೇಳ್ತಾ ಇದ್ರಿ ಶ್ರೀನಿ ಜೊತೆ ವಿಡಿಯೋ ಮಾಡಿ ಅಂತ. ವಿಡಿಯೋ ಮಾಡುವ ಗೈಸ್. ಇವತ್ತು ಅವನಿಗೆ ರಜೆ ಇತ್ತು, ಭಾನುವಾರ. ಸೊ ಭಾನುವಾರ ಅನ್ನೋಗೆ ಇಲ್ಲ, ಆಗಲೇ ಎಷ್ಟು ದಿನದಿಂದ ರಜಾ ನಿನಗೆ? ಎಷ್ಟು ದಿನ ಆಯಿತು? 30. ಸೊ ಗೈಸ್, ಈಗ ನಾವೀಗ ಎಲ್ಗೋಯ್ತಾ ಇದೀವಿ ಮಗನೆ? ಹಾಂ, ಏನಕ್ಕೆ ದುಬೈ ಅಂತ ಗೈಸಿ? ಯಾರೋ ಹೇಳ್ಬಿಟ್ಟವ್ರೆ ದುಬೈ ಅಂತ. ದುಬೈಗೆ ಹೋಗೋಕ್ಕಾಗಲ್ಲ ಕಣ, ಕಾರಲ್ಲಿ. ಫ್ಲೈಟಲ್ಲಿ ಹೋಗ್ಬೇಕು. ಹೌದಾ? ಸೊ ಗೈಸ್, ಇವನ್ದು ಬರ್ತ್ಡೇಗೆ ಏನು ಕೊಡ್ಸಿರ್ಲಿಲ್ಲ ಗೈಸ್. ಅದಕ್ಕೆ ಇವ್ನಿಗೆ ಏನಾರ ಒಂದು ಗಿಫ್ಟ್ ಕೊಡ್ಸೋಣ ಅಂತ ಕರ್ಕೊಂಡೋಯ್ತಾ ಇದೀನಿ. ಏನು ಬೇಕು ಮನೆ? ಹಾಂ, ರಿಮೋಟ್ ಗೊಂಬೆ. ಸೊ ಇವನಿಗೆ ಇವತ್ತಿನ ದಿನ ಬನ್ನಿ ಹೋಗೋಣ. ಇವಾಗ ಒಂದು ಫಂಕ್ಷನ್ ಇದೆ ಊರಲ್ಲೇನೆ, ಅಲ್ಲಿ ಅಟೆಂಡ್ ಮಾಡಿ ಇವ್ರನ್ನ ಎತ್ತಾಕೊಂಡು ಹಂಗೆ ಹೋಗೋಣ. ನನ್ನ ಏನ್ರಲ್ಲಿ? ಯಾವುದು ಅದಕ್ಕೆ? ಕೀ ನಿಂದ? ನಡಿ ನಿಮ್ಮ ಮನೆಗೆ ಬಿಡ್ತೀನಿ. ಇವನ್ನ ಕರ್ಕೊಂಡೋಗಿ ಪಾಪ ಏನೋ ಕೊಡ್ಸುವ ಅಂತಂದ್ರೆ ಈ ತರ ಎಲ್ಲ ನನ್ಗೆ ಆವಾಜ್ ಆಗ್ತಾವನೆ. ಏನು? ನಡಿ ನಿಮ್ಮ ಮನೆಗೆ ಕರ್ಕೋಗ. ಪದ್ದು ನೀನ್ ಒಬ್ಳೆ ಬಾರವ. ಇವ್ನ್ ಬೇಡ, ಇವ್ನ ಮನೆಗೆ ಬಿಡುವ. ಇವನ್ನ ಕಿರ್ಚ್ಬೇಡ, ಬೀಳ್ತಾವ ಅದೇ ಮಗನೇ. ಒಂದೇ ಪಂಚು ಹೊಡೆದ್ರೆ ಎಷ್ಟು ಮಾತಾಡ್ತಾನೆ ನೋಡಿ ಗೈಸ್. ನನ್ನ ಮಗ 2 ವರ್ಷ ಈಗ. 4 ವರ್ಷ. ಅಯ್ಯೋ ಹೊಡೆದ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಯಾರಿದು ಹಿಂಗ್ ಬರ್ದಿರೋದು? ಐ ಲವ್ ಯು ಮದನ್. ಯಾಕವಾ? ನನಗೂ ನಿನ್ಗೂ ಸೆಟ್ ಆಗಲ್ಲ ಕಡೆ ಗೈಸ್. ಕಾರ್ ಮೇಲೆ ಐ ಲವ್ ಯು ಮದನ್ ಅಂತ ಬರ್ದವ್ರೆ. ಮಾಮ ಅಂತ. ಎಷ್ಟೇ ವಯಸ್ಸು ನಿನಗೆ? ಏನು ಅಂತಂದ್ರೆ ನಮ್ಮ ಶ್ರೀನಿಗೆ ಮಾತ್ ಕಟ್ಟ ಹಾಕಿದ್ದಾರೆ. ಸೊ ಅವನು ಏನು ತಿನ್ನಂಗಿಲ್ಲ. ಏನಪ್ಪಾ ಶ್ರೀನಿ? ಇಲ್ಲಿ ನೋಡ್ಕೊಂಡು ಹೇಳು. ಕಡ್ಲೆಕಾಯಿ ತಿನ್ಬೋದು, ಮತ್ತೆ ತಿನ್ಬೋದು, ಮಟನ್ ತಿನ್ಬೋದು. ಚಿಕನ್, ಫಿಶ್. Oh, he's talking English, bro. Shall we talk in English? Yeah. Where we are going now? Ramnagar. Rambalda. There what we will do? ನಾನು ದೊಡ್ಡ. ಎಷ್ಟು ವಯಸ್ಸು ನಿನಗೆ? ಆಡು. ನನಗೆ 3. ನಿನಗೆ ಆಡು, ನನಗೆ 3. ನಿಮ್ಗೆ 9. ನನಗೆ 8. ನೀನ್ ಮಾತಾಡೋದ್ ನನ್ಗೆ ಅರ್ಥ ಆಗಲ್ವಲ್ಲ ಶ್ರೀನಿ. ಹೆಂಗ್ಲ ಇವನ್ನ ಹಿಡ್ಕೋಬೇಕು ಆಚೆಗೆ. ಈಗ ರೆಸಾರ್ಟ್ಗೆ ರೀಚ್ ಆಗಿದ್ದೀವಿ. ಸೊ ಕಂಪ್ಲೀಟ್ ಗ್ರೀನರಿ ಗೈಸ್. ಎಷ್ಟು ಬಿಸಿಲು ಹೊಡಿತೈತೆ ಅಂತಂದರೆ ನೆಕ್ಸ್ಟ್ ಲೆವೆಲ್ ಬಿಸಿಲು ಗೈಸ್. ಯಪ್ಪ, ಮಕ್ಕದ ಮೇಲೆ ಯಾವ ಕ್ರೀಮ್ ಹಾಕೋದೇ ನಿಲ್ತಾ ಇಲ್ಲ. ಹರಿದು ನೀರು ಥರ ಹಾಕ್ಬಿಡ್ತಿದೆ. ಸೊ ಇದು ನಮ್ಮ ಊರಿಂದ 1 ಕಿಲೋಮೀಟರ್ ದೂರದಲ್ಲಿರುವಂಥ ರೆಸಾರ್ಟ್ ಗೈಸ್. ಇಲ್ಲಿ ಒಂದು 100 to 200 ಪೀಪಲ್ಸ್ಗೆ ಆರಾಮಾಗಿ ಫಂಕ್ಷನ್ ಮಾಡ್ಬೋದು. ಸೊ ಈಗೆಲ್ಲ ರಿಲೇಟಿವ್ಸ್ ಎಲ್ಲ ಇಳಿತಾವ್ರೆ ಬಸ್ಸಿಂದ. ಆ್ಯಂಡ್ ಏನತ್ತೆ ಸಮಾಚಾರ? ಆರಾಮೇ? ಹಾಂ. ಸೊ ಇಲ್ಲಿ ಒಂದು 100-200 ಜನಕ್ಕೆ ಆರಾಮಾಗಿ ಫಂಕ್ಷನ್ ಮಾಡ್ಬೋದು ಗೈಸ್. ಇದೊಂದೇ ಒಳ್ಳೆ ಕೆಲಸ ಮಾಡ್ತಾರೆ ಜೀವನದಲ್ಲಿ. ಒತ್ತರಂಡೆ ಒಂದು ಮುದ್ದೆ ಬೇರೆ ಕಟ್ತಾನೆ ಶಿಷ್ಯ. ಶಿಷ್ಯ, ಏನ್ ಸಮಾಚಾರ?
ಏನಿಲ್ಲ ಗಿಣಿ ಏನು ಏನು ಶಿಷ್ಯ ಫುಲ್ ಬೆಂಚಿಂಗು ಏನು ಸಮಾಚಾರ ಫುಲ್ ಬೆಂಚಿಂಗು ತಿಂಗು ನಾನು ನೀನು ಏನು ಹೆಣ್ಗಿಣ್ ನೋಡಕ್ ಹೋಯ್ತಿದ್ದಿ ಹೆಂಗೆ ಏ ಲವ್ ಮಾಡ್ತಾನಂತಪ್ಪ. ಲವ್ ಮಾಡ್ತಿದ್ಯಾ ಮಚ್ಚಿ? ಏಯ್ ನಿಜ ಹೇಳು ಯಾರನ್ನ? ಮದನ್ ಮೊಹಮ್ಮದ್ ಲವ್ ಮಾಡ್ತಿದ್ಯಾ? ಹುಡುಗ ಕಣ ನಾವು ಹುಡುಗಿ ಲವ್ ಮಾಡ. ಮುದ್ದೆ ಕಟ್ಟುವ ವಿಧಾನ ನೋಡಿ ಗೈಸ್. ಇಷ್ಟು ಮುದ್ದೆನ ಹಿಂಗೆ ಬೆಣ್ಣೆ ಹಾಕೊಂಡು ತಿರುಗಿಸಿ ಇಷ್ಟು ಮುದ್ದೆನ ನಮ್ಮ ಬುದ್ದು ತಿನ್ಕೋತಾಳೆ. ಹೊಡಿತಾನ ಹಂಗೆ ಹಿಡಿಬಾರ್ದು ಬಿಡಲೇ. ಬೇಡ 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 ಕೂದ್ಲೆಲ್ಲ ಪಂಚಾಯತ್ ಬಿಡಲೇ. ವಾ ಗೈಸ್ ಪದ್ದು ಹೇಳ್ತಾವಳೆ ಗೈಸ್. ಏನ ಮಾಡ್ದ ಶ್ರೀನಿ? ಇಬ್ರು ಕಿತ್ತಾಡ್ತಾರೆ ಯಾರೀ ಅವಳು ಡ್ರೀಮ್ ಗರ್ಲ್. ಏಯ್ ಹುಡುಗಿನ ನೀನು ಹುಡುಗನ ರಿಬ್ಬರ್ ಬ್ಯಾಂಡ್ ಹಾಕಬಿಡು. ಹುಡುಗಿನಾ? ಹುಡುಗಿ ಗೈಸ್ ಇಡ್ಲಿ, ಚಿಕನ್ ಚಾಪ್ಸ್, ಫಿಶು, ಬೋಟಿ ಗೊಜ್ಜು, ಮಟನ್ ಫ್ರೈ ಎಲ್ಲ ಇದೆ. ಒಳ್ಳೆ ಬ್ಯಾಟಿಂಗ್ ನಡೀತಿದೆ. ಅದು ತಟ್ಟೆಲ್ ಒಂಚೂರು ಬಿಡೋಂಗಿಲ್ಲ. ತಿನ್ಸುನ್ಗೆ ನೋಡಿ ಗೈಸ್, ನಿಮಗೆ ಫೋನ್ ಒಂದಿದ್ರೆ ಏನು ಬೇಡ. 11 ಗಂಟೆಗೆ ಬಾರೋ ಅಂತಂದ್ರೆ ಎಷ್ಟೊತ್ತು ಬರ್ತೀಯೋ ಚಿನ್ನು ನೀನು? ಬೆಂಗಳೂರಿನ ಬರೋ ಲೇಟ್ ಆಯ್ತು. ಬೆಂಗಳೂರು ಬೈ ಆಗ್ಬಿಟ್ಟ ನಿಂಗ. ಲೇಟ್ ಲತೀಫ್ ಗೈಸ್, ಎಲ್ಲೋದ್ರೂ ಲೇಟ್ ಬಡ ತುಂಬ ಊಟ ಉಣ್ಣಪ್ಪ. ಬಿಟ್ಟು ಊಟ ಮಾಡ್ಬಿಟ್ಟಿದ್ರೆ ಹೊಟ್ಟೆ ಹಸುರು ತಿಂತಾರದನ್ನೇ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಗಾಯ್ಸ್ ಭರ್ಜರಿಯಾಗಿ ಊಟ ಆಯಿತು. ಈ ಬಿಸಿಲಲ್ಲಿ ಭರ್ಜರಿಯಾಗೆಲ್ಲ ತಿನ್ನೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಲಿಮಿಟೆಡ್ ಫುಡ್ ತೊಗೊಂಡು ಈಗ ನಾವು ರಾಮನಗರ ಕಡೆ ಹೊರಟಿದ್ವಿ. ಬಿಕಾಸ್ ನಮ್ಮ ಪದ್ದುಗೆ ಮಾತ್ರ ಗಿಫ್ಟ್ ಕೊಡ್ಸೋಣ ಅಂತ ಅನ್ಕೊಂಡಿದ್ದೀನಿ ಗೈಸ್. ನೀನು ಕೊಡ್ಸಲ್ಲ, ನೀನು ತೀಟೆ ಆಡ್ತಾ ಇದೆಯಲ್ಲ ಅವಾಗಿಂದ. ಕೊಡಲ್ಲ. ಊಟ ಮಾಡ್ಬೇಕಾದ್ರೆ ಒಂದು ಅವತಾರ ಆಡ್ದ ಗೈಸ್, ಊಟ ಮಾಡೋಕ್ಕೂ ಬಿಡೋದಿಲ್ಲ. ಸೊ ಅದಕ್ಕೆ ಪದ್ದು ಮಾತ್ರ ಗಿಫ್ಟ್ ಕೊಡ್ಸೋದು ಗೈಸ್. ನಮ್ಮ ಶ್ರೀನಿ ಬೇರೆ ಇದೇ ಬೇಕು ಅಂತ ಓಹೋ ಅಕ್ಕ ಮಾಡ್ತಾರ ಕೂಸು ಮೂಟೆ ನೋಡಿ ಗೈಸ್. ತಮ್ಮನ್ನ ಹೆಂಗೆ ಎತ್ಕೊಬತ್ತಾ ಇದ್ದಾಳು. ಸೊ ಇವನು ರೋಬೋಟ್ ಬೇಕು ಅಂತ ಆಟ ಹಿಡಿತಾವನೆ ಗೈಸ್. ನಮ್ಮ ರಾಮನಗರ ಎಲ್ಲ ಹುಡುಕ್ತಾ ಇದೀನಿ, ಸಿಗ್ತಾ ಇಲ್ಲ. ಲವ್ ಶ್ರೀನಿ ರೋಬೋಟ್ ಇಲ್ಲ ಕಣೋ. ಹಾಂ ಬೇರೆ ಏನು ಬೇಕು? ಹಾಂ ರೋಬೋಟ್ ಎಲ್ಲೂ ಸಿಗ್ತಾ ಇಲ್ಲ. ಮಕ್ಳುಗಳು ಒಂದ್ಸತಿ ಚೆಂಡಿ ಹಿಡಿಯೋಕೆ ನಿಂತ್ಕೊಬಿಟ್ರೆ ಅದು ಸಿಗಾಗಂಟ ಬಿಡಲ್ಲ ಗೈಸ್. ಈಗ ಯಾವುದೋ ಇಲ್ಲೊಂದು ಶಾಪಿಂಗ್ ಮಾಲ್ಗೆ ಬಂದಿದ್ದೀನಿ, ನೋಡೋಣ ಇಲ್ಲಿ ಸಿಗುತ್ತಾ ಹೆಂಗೆ ಅಂತ. ಏನು ಯಾವ್ದಲಾ? ಬೇಡ ಬಾ ಬೇಡ ಬಿಡ್ತಾ ಇಲ್ಲ ಗೈಸ್ ನನ್ನಂತ. ಇದೇ ಹೆಲಿಕಾಪ್ಟರ್ ಬೇಕಂತ. ಇದೇನಿದು ರಿಮೋಟ್ತಾ ಇದು ಆಡ್ತದ? ಅದೇನು ಆರ್ಸನೋ ಅದೇನು ಕತೆಯೋ. ಕ್ವಾಲಿಟಿ ಇರಲ್ಲ ಕಣ ಇದು. ಹೆಲಿಕಾಪ್ಟರ್ ಬಾರಲ್ಲಿ ಹೊಸದೈತೆ, ಹೋಗೋಣ. ಚೆನ್ನಾಗಿರೋದೈತಿ. ಇನ್ನು ನೀನೇ ಕುತ್ಕೋಬಹುದು ಅದರಲ್ಲಿ. ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಬುಡ್ಲ ಕೊಡ್ತೀನಿ ನೋಡು. ಶ್ರೀನಿ ಅಲ್ಲೇ ಕೊಡ್ತೀನಿ. ದೊಡ್ಡ ಕೊಡ್ತೀನಿ ನಡಿ. ಬಿದ್ದ. ಮೇಂಟೈನ್ ಮಾಡೋದು ಭಾರಿ ಕಷ್ಟ ಆಯ್ತಾ ಗೈಸ್. 10 ಮಕ್ಳನ್ನ ಸಾಕಬಿಡ್ಬೋದು. ಯಪ್ಪ ಇರೋಡಿಲ್ಲ ತಗೋ, ಯಾವ್ದಾವ್ದು ಬೇಕು ಹೋಗು. ಅಲ್ಲಿ ಆ ಅಂಗಡಿಲಿ ಹೆಲಿಕಾಪ್ಟರು, ಈ ಅಂಗಡಿಲಿ ಕಾರು. ಈಗ ಇದನ್ನ ಹಿಡ್ಕೊತಾನೆ ಈಗ. ಈ ಮಕ್ಕಳು ಸವಾಸ ಅಲ್ಲ ಗೈಸ್. ದೊಡ್ಡವ್ರು ಆಗಂಟ ಕೊಡ್ತಾರೆ ಒಂದು ಟಾರ್ಚರು. ಅಂದರೆ 5 ವರ್ಷ ಆಗಂಟ ಅವ್ರನ್ನ ಯಾರನ್ನೂ ಹಿಡಿಯೋಕ್ಕೂ ಆಗೋದಿಲ್ಲ, ಬಿಡೋಕ್ಕೂ ಆಗೋದಿಲ್ಲ. ಅವ್ರು ಆಡಿದ್ದೆ ಆಟ, ಮಾಡಿದ್ದೆ ಪಾಠ. ಇಲ್ಲಿ ಸಗದಾಗೈತೆ ಶ್ರೀನಿ ಅಲ್ವೇ? ಆರ್ತದ ಆರಲ್ವಾ? ವಯಸ್ಸು ಗಾಬಲ್ಸ್ ಹಾಕೊಂಡ್ರೆ ಒಂಥರ ಸಗದ ಕಾಣಿಸ್ತೀನಲ್ವ ಇರೋ ಥರ. ಇದು ನೀವು ಎಡಗಡೆದು ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ.
ಐ ಡ್ರಿಫ್ಟ್ ಏನ್ ಗುರು ಇದು ಡ್ರಿಫ್ಟು ಏನ್ರಿ ಡ್ರಿಫ್ಟ್ ಇದು ಡ್ರಿಫ್ಟ್ ಹೊಡಿತಾವ್ರೆ ನೋಡಿ ಗಾಯ್ಸ್. ಏನ್ ಗುರು ಇದು, ಈ ಥರ ಎಲ್ಲ ಕಾರ್ ಓಡಿಸ್ತಾವ ನಮ್ಮ ಶ್ರೀನಿ. ಬ್ಯೂಟಿ ಕ್ವೀನ್ ಬ್ಯೂಟಿ ಮೇಕಪ್ ಸೆಟ್ ತೊಗೊಂಡಿದ್ದಾಳೆ ಗೈಸ್. ಗ್ಯಾಪಲ್ಲಿ ಏಳೊಂದು ಐಟಮ್ ಎತ್ಕೊಬಿಟ್ಲು. ಮಿರರ್ ಸುಸುಗೋಬೇಕಾ ಅವಾಗಿಂದ ಹಿಡ್ಕೊಂಡು ನಿಂತವನೇ ಸುಸುಗೋಬೇಕಾ. ನೀವು ವಾಶ್ರೂಮಲ್ಲಿದೆ ಮದನ್ ಗೌಡ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸರಿ ಸರ್. ಯೂಟ್ಯೂಬ್ ಸೆಲ್ಫ್ ಪ್ರಮೋಟ್ ಮಾಡ್ಕೊತಾ ಇದ್ದೀನಿ ನೋಡಿ ಗೈಸ್. ಪದ್ದು ಇದೊಂದು ಮೇಕಪ್ ಸೆಟ್ ತೊಗೊಂಡಿದ್ದಾಳೆ. ಆ್ಯಂಡ್ ನಮ್ಮ ಶ್ರೀನಿ ಇದು ರಿಮೋಟ್ ಕಾರ್ ತೊಗೊಂಡಿದ್ದಾನೆ, ರೇಸ್ ಕಾರ್. ಚಿಕ್ಕ ಮಕ್ಕಳು ಐಟಮ್ಸ್ಗಳು ಎಷ್ಟು ಕಾಸ್ಟ್ಲಿ ಅಂದರೆ ಗೈಸ್ ಅಪ್ಪ. ಇದು ತಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಯೂಸ್ ಇದೆ, ಓಡ್ಸೋಕ್ಕೆಲ್ಲ ಜಾಗ ಬೇಕು ತುಂಬ. ಅವನು ಬೇರೆ ಕಿತಾಪತಿ ಶಿಷ್ಯ. ಫೈನಲಿ ನಮ್ಮ ಶ್ರೀನಿಗೆ ಒಂದು ರಿಮೋಟ್ ಕಾರ್, ರೇಸ್ ಕಾರು, ಆ್ಯಂಡ್ ನಮ್ಮ ಪೊದ್ದಿಗೆ ಮೇಕಪ್ ಸೆಟ್ಟು. ಓದಿ ಒಂದು ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ತೆಗೀಲಿ ಅಂತ ಪೆನ್ಸಿಲ್ ತೆಗಿತಾಳೆ. ಆಮೇಲೆ ನೋಡ್ತೀನಿ ರಿಸಲ್ಟು, ಆಮೇಲೆ ನೋಡೋದು. ಅವನು ಚಾಕ್ಲೇಟು, ಫ್ಯಾನ್. ಎಷ್ಟು? 491. ಎಷ್ಟಕ್ಕೆ? 500ಗೆ. 500ಗೆ 9 ಮಾರ್ಕ್ಸು. ಅಷ್ಟೊಂದು ಚೆನ್ನಾಗಿ ಓದ್ತಿಪ್ಪದು, ಪರವಾಗಿಲ್ಲ ಗೈಸ್. ಅದು ಅಮ್ಮ ಶ್ರೀನಿ ಬರ್ತ್ಡೇಗೆ ಗಿಫ್ಟು ಮಕ್ಕಳುಗಳು ಎಷ್ಟು ಇಂಪಾರ್ಟೆಂಟ್ ಮಾಡ್ತಾರೆ ಅನ್ನೋದಕ್ಕೆ ಗಿಫ್ಟ್ ಕೊಡ್ಸೋಮಮ್ಮ ಆಯ್ತಾ? ಇನ್ನೂ ಸಿಗಬೇಕು ಏನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡಪ್ಪ ಎಲ್ಲರಿಗೆ. ಆಮೇಲೆ ಇನ್ನೇನ್ ಮಾಡಿ? ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಆಮೇಲೆ ಮನಿಕೊಳ್ಳಿ. ಇಷ್ಟೇ ಗೈಸ್. ನಮ್ಮ ಶ್ರೀನಿ ಹೇಳ್ತಾನೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತೆ. ದಯವಿಟ್ಟು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ನಿಮ್ಮ ಲೆಫ್ಟ್ ಸೈಡಲ್ಲಿ ಇರುತ್ತೆ ಅನ್ಕೋತೀನಿ ಸಬ್ಸ್ಕ್ರೈಬ್ ಬಟನ್ನು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇಷ್ಟವೇ ಐಟಮು, ಆಟ ಸಾಮಾನು, ಆದರೂ ಇವನಿಗೆ ಸಾಲಲ್ಲ. ಕಿರಾತ್ಕ. ಓಕೆ ಬಾಯ್, ಹೋಯ್ತಾ ಇದ್ದೀನಿ ನಾನು, ಟಾಟಾ. ಬಾಯ್. ಚಿಯೋ. ಓಕೆ ಚಲ್ ಗಯಾ ಖಾನಾ ಖಾಯಾ? हाँ पानी क्यों? ಗಾಯ್ಸ್, ಶ್ರೀನಿ ಮತ್ತೆ ಪದ್ದುನ ಇಬ್ರು ಮನೆ ಹತ್ರ ಬಿಟ್ಟು ಈಗ ನಾನು ಚನ್ನಪಟ್ಟಣದ ಕಡೆ ಹೋಗ್ತಾ ಇದ್ದೀನಿ ಗೈಸ್. ಬಿಕಾಸ್ ಚನ್ನಪಟ್ಟಣದ ಮನೆ ಮೇಲ್ಗಡೆ ಒಂದು ರೀಸೆಂಟಾಗಿ ಒಂದು ಸೋಲಾರ್ ಹಾಕ್ಸಿದ್ದೆ. ಅದು 2-3 ಟ್ಯೂಬ್ ಏನೋ ಹೊಡೆದೋಗಿದೆಯಂತೆ ಗೈಸ್. ಅದರಲ್ಲಿ ಏನಕ್ಕೆ ಅಂತಂದರೆ ತುಂಬ ಬಿಸಿಲಿದೆಯಲ್ಲ, ಅದರಿಂದ ಹೊಡೆದೋಗಿದೆ. ಅವ್ರು ಕಾಲ್ ಮಾಡಿ ಬಿಸಿನೀರಿಲ್ಲ, ಬರ್ತಾಯಿಲ್ಲ, ಪ್ರಾಬ್ಲಮ್ ಆಗಿದೆ ಅಂತ ಹಿಂಸೆ. ಸೊ ಎಲ್ಲೆಲ್ಲೋ ಇರ್ತೀವಿ, ಸಡನ್ನಾಗಿ ಹೋಗಲೇಬೇಕು ಗೈಸ್. ಯಪ್ಪೋ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಬರೀ ಟ್ರಾವೆಲ್ ನಂದು ಕತೆಗಳು. ಅಯ್ಯೋ, ಲಾಸ್ಟ್ 2 ಹೊಡೆದೋಗಿತ್ತಂತೆ. ಸೊ ಡಿಫ್ರೆನ್ಸ್ ನೋಡ್ಬೋದು, 2 ವಸ್ತು, ಇದು ಹಳೇದು. ಇದೆಲ್ಲ ಒಂದು ಸ್ವಲ್ಪ ರೆಡಿ ಮಾಡಿಸ್ಕೋಬೇಕೈತಿ. ಇಲ್ಲೆಲ್ಲ ಚಿರ್ಕಿ ಹಾಕ್ಸಿ ಸಿಮೆಂಟ್ ವರ್ಕ್ ಮಾಡಿಸ್ಬೇಕು. ಟೈಮ್ ಇಲ್ಲ. ಆಗಿನ ಕಾಲದ ಪುಟ್ಟು ಮೆಟ್ಲು ಇಷ್ಟೇ, ಒಬ್ಬ ಮನುಷ್ಯ ಇಳಿಬೋದು. ಬೇಸ್ ಈಗ ರೀಸೆಂಟಾಗಿ ಹಾಕ್ಸಿದ್ವಿ ನೋಡಿ, ಗೇಟ್ ಆಗಲೇ ತುಕ್ಕಿಡಿತೈತೆ. ನೀರು ಜಾಸ್ತಿ ಯೂಸ್ ಮಾಡ್ತಾರೆ ನಾವು. ಸೊ ಇಲ್ಲ ನೀರು ಬಿದ್ದು ಬೇಗ ತುಕ್ಕಿಡಿತೈತೆ. ಒಂದು ಸ್ವಲ್ಪ ನೀರು ಕಡಿಮೆ ಯೂಸ್ ಮಾಡಿ ಅಮ್ಮ. ಬೇಸ್ ಬರಬೇಕಾದ್ರೆ ಹಂಗೆ ಒಂಚೂರು ಆಕ್ಸಿಡೆಂಟ್ ಅಂತಂದರೆ ಕಲ್ಲು ಹೊಡಿತೆ ಕೆಳಗಡೆ ಬಂಪರ್ಗೆ. ಏನು ಗುರು ಇದು ಹಿಂಗಾಗ್ಬಿಟ್ಟೈತೆ. ಹೋಯ್ತು ಗೈಸ್ ಕೆಳಗಡೆ ಬಂಪರ್. ಕರೆಕ್ಟಾಗಿ ಗೊತ್ತಾಗಲ್ಲ, ಕಲ್ಲು ಹೊಡೆದ್ಬಿಡ್ತು ಲೆಫ್ಟ್ ಸೈಡ್. ಗೈಸ್, ನಾನು ಎವ್ರಿ ಟೈಮ್ ಮನೆಗೆ ಹೋಗ್ಬೇಕಾದ್ರೆ ಈ ಪಿಲ್ಲರ್ಗಳನ್ನ ನಾನು ನೋಡ್ತಾ ಇರ್ತೀನಿ. ಇದು ಎಂತಕ್ಕೆ ಕಟ್ಟವ್ರೆ ಆರ್ಚ್ ಮಧ್ಯದಲ್ಲಿ, ಯಾಕೆ ಬಂದೈತೆ ಪಿಲ್ಲರು ಅಂತಲೇ ಗೊತ್ತಾಯ್ತಿಲ್ಲ ಗೈಸ್. ಸುಮ್ಮನೆ ಏನೋ ಮಾಡೋಕ್ಕೆ ಹೋಗವ್ರೆ, ಆಗಿಲ್ಲ, ಹಂಗೆ ಬಿಟ್ಬಿಟ್ಟವ್ರೆ. ಒಂಥರ ಅಕ್ಕೋಡಕ್ಕೆ ಕಾಣಿಸುತ್ತೆ, ಹೆವಿ ಟ್ರಾಫಿಕ್ ಆಗುತ್ತೆ ಇಲ್ಲಂತೂ ಗೈಸ್. ಕಾರ್ನ ಪಾರ್ಕ್ ಮಾಡೋಣ ಒಳಗಡೆ ಅಂದ್ಬಿಟ್ಟು ಇಷ್ಟೈದು ನಿಲ್ಲಿಸ್ತೆ ಕಾರ್ನ. ಟೈರ್ ನೋಡಿ ಎಷ್ಟು ಹೈಟ್ ಆಗ್ಬಿಡ್ತು, ಎತ್ಬಿಟ್ಟೈತೆ ಹಂಗೆ. ಒಂದು 3 ಇಂಚು ಮಿಸ್ ಆಗಿರೋ ಆ ಕಡೆ ಹೋಗಿ ದಬಾಕ ಹುಡುಗ. ಏನ್ರಿ ಗೌರಮ್ನವ್ರೆ ಸಮಾಚಾರ? ಏನಿಲ್ಲ, ತಂದಿರೋ ಬಟ್ಟೆಗಳನ್ನ ಎತ್ತಿಡೋದೇ ನಮ್ಮ ಅಮ್ಮನ ಸಮಾಚಾರ. ನೀನೇನು ಒಗೆಯಲ್ಲ, ವಾಷಿಂಗ್ ಮಿಷಿನ್ ಒಗೆಯುತ್ತೆ, ಡೋ ಮಾಡೋದಷ್ಟೇ ಗೈಸ್. ಅಮ್ಮ ಒಗಿತದೆ ಅಂತ. ಕೈ ನೋವು, ಹುಷಾರಿಲ್ವಾ? ಇದು ಯಾಕೆ ಎಲ್ಲ ಹಿಂಗೆ ಹುಷಾರು ತಪ್ತಾ ಇದೀವಲ್ಲ? ನಾನು ಸ್ಕ್ಯಾನ್ ಮಾಡಿಸ್ದೆ, ಸ್ಲಿಪ್ ಡಿಸ್ಕ್ ಆಗ್ಬಿಟ್ಟಿದೆ ಅಂತ ಹಿಂದೆಗಡೆ ಬೆನ್ನು.
ಈಗ MRI ಮಾಡ್ಸೋಕೆ ಹೇಳೋರಮ್ಮ. ನಿಮಗೆ ಯಾವ ಕಡೆ ನೋವು? ಕೈ ರೈಟಾ? ಕರ್ಕೊಂಡು ಹೋಗ್ಬೇಕು ಗೈಸ್, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಸ್ವಲ್ಪ ಕಾಫಿ ಮಾಡಮ್ಮ. ಇದ್ಯಾಕೆ ಫ್ರಿಜ್ಜಿಗೆ ಮುಂದೆ ಬಂದ್ಬಿಡೋದಲ್ಲ? ಏಕೆ ಫ್ರಿಜ್ ಒಳಗಡೆ ಹೆಂಗ್ರು ಈ ಥರ ಶಾಕ್ ಕೊಡ್ತಾವ್ರು ನಾವು ಅಮ್ಮ. ಇಲ್ಲಿ ಮರಿ ಇತ್ತಂತೆ. ಇಡೀ ಫ್ರಿಜ್ಜು ಎಷ್ಟು ಮುಂದಕ್ಕೆ ಎಳೆದ್ಬಿಟ್ಟವ್ರೆ ನಾವು ಅಮ್ಮ. ಏನಕ್ಕಮ್ಮ ಎಲ್ಲಿತ್ತು ಇಲ್ಲಿ ಮರಿ? ಹೋಯ್ತಾ ಇದ್ರೊಳಗಡೆ ಸೇರ್ಕೊಬಿಟ್ಟಿತ್ತಾ? ಇದೊಳ್ಳೆ ಕತೆ. ನಮ್ಮ ಹಳೆ ಮನೇಲಿ ಇಲ್ಲಿ ಮರಿ ಕಾಟ ಅಂತಂದ್ರೆ ಇಲ್ಲಿ ಕಾಟನೇ. ಕಾಫಿ ಮಾಡಮ್ಮ ಅಂದ್ರೆ ಕರ್ಬೇವು ಜ್ಯೂಸ್ ಅಂತ ಚೆನ್ನಾಗಿ ಕುಡಿ ಇವಾಗ ಮಾಡಿರೋದು. ಹೇಳ್ಬಿಡ್ತೀನಿ ಟೇಸ್ಟ್ ಹೆಂಗೈತೆ ಅಂತ. ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಅಮ್ಮ ರೆಡಿ ಆಗಿದ್ದಾರೆ. ರೆಡಿ ಏನಮ್ಮ? ರೆಡಿ ಆಗಿದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಮೈಕೈ ನೋವು ಜಾಸ್ತಿ ಆಗಿದೆಯಂತೆ. ಅವ್ರಿಗೊಂದು ಇಂಜೆಕ್ಷನ್ ಕೊಡಿಸ್ಕೊಂಡು ಕರ್ಕೊಂಬರೋಣ. ನಮ್ಮ ಶ್ರೀನಿ ಮತ್ತು ಪದ್ದು ಇಬ್ಬರು ಆಟ ಮಾಡ್ತಿದ್ದನ್ನ ನೋಡ್ತಾ ಇದ್ನಲ್ಲ ಗೈಸ್, ಅದು ನನಗೆ ಚಿಕ್ಕ ವಯಸ್ಸು ನಮ್ಮ ಚೈಲ್ಡ್ಹುಡ್ನ ನೆನ್ಪು ಮಾಡಿಸ್ಬಿಡ್ತು. ನಾವು ಎಷ್ಟು ಆಟ ಮಾಡ್ತಿದ್ದೋ. ನಮ್ಮ ಅಪ್ಪನ ಹತ್ರ ಒಂದು ಆಟ ಸಾಮಾನು ತೆಗೆಸ್ಕೊಳ್ಳೋಕ್ಕೆ, ಒಂದು ಸೈಕಲ್ ತೆಗೆಸ್ಕೊಳ್ಳೋಕ್ಕೆ ಅಲ್ವಾ. ಇವತ್ತು ಎಲ್ಲ ಬೇಗ ಬೇಗ ಸಿಕ್ಬಿಡುತ್ತೆ ಮಕ್ಳುಗಳಿಗೆ. ಇನ್ನೇನು ಇಷ್ಟಪಡ್ತಾರೆ ಅವರು ಆಟ ಸಾಮಾನುಗಳೇ ಗೈಸ್. ಇಷ್ಟಪಡೋದು ಇನ್ನು ಒಡವೆ, ಚಿನ್ನ, ಬಟ್ಟೆ ಎಲ್ಲ ಏನು ಇಷ್ಟಪಡಲ್ಲ. ಅವ್ರಿಗೆ ಏನು ಅಂತಲೂ ಗೊತ್ತಿರಲ್ಲ ಅದು ಅಷ್ಟು. ಸೊ ಅವ್ರು ಇಷ್ಟಪಟ್ಟಿದ್ದನ್ನ ಅವರು ಕೊಡಿಸಿ ಈಗ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು. ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಸೀನ್ ನೆಕ್ಸ್ಟ್ ವ್ಲಾಗ್ ಗೈಸ್. ಈ ಥರ ಸಪೋರ್ಟ್ ಮಾಡ್ತಾರೆ. ಲವ್ ಯು ಆಲ್.